ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ಚಿಕ್ಕವರಲ್ಲಿ ಒಬ್ಬನು ಕೂಡ ಕಳೆದು ಹೋಗಬಾರದು, ಇದೇ ಸ್ವರ್ಗದಲ್ಲಿರುವ ತಂದೆಯ ಚಿತ್ತ. ಪ್ರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ ಕಾಣದೆ ಹೋದ ಕುರಿಮರಿಯ ಸಾಮರ್ಥ್ಯನ್ನು ತಮ್ಮ ಶಿಷ್ಯರಿಗೆ ಹೇಳುವುದನ್ನು ನಾವು ಧ್ಯಾನಿಸುತ್ತೇವೆ. ನಿಮ್ಮಲ್ಲಿ ಒಬ್ಬನಿಗೆ 100 ಕುರಿಗಳು ಇವೆ ಎನ್ನೋಣ. ಅವುಗಳಲ್ಲಿ ಒಂದು ಕುರಿ ತಪ್ಪಿಸಿಕೊಂಡು ಹೋಯಿತೆಂದು ಇಟ್ಟುಕೊಳ್ಳಿ. ಆಗ ನಿಮಗೇನು ಅನಿಸುತ್ತದೆ? ಅವನು ಉಳಿದ 99 ಕುರಿಗಳನ್ನು ಗುಡ್ಡದಲ್ಲೇ ಬಿಟ್ಟು ತಪ್ಪಿಸಿಕೊಂಡು ಹೋದ ಆ ಒಂದು ಕುರಿಯನ್ನು ಹುಡುಕಿಕೊಂಡು ಹೋಗುವುದಿಲ್ಲವೇ? ಅದು ಸಿಕ್ಕಿತು ಅನ್ನಿ, ತಪ್ಪಿಸಿಕೊಳ್ಳದ ಆ 99 ಕುರಿಗಳಿಗಿಂತ ಸಿಕ್ಕಿದ ಆ ಒಂದು ಕುರಿಗಾಗಿ ಅವನು ಹೆಚ್ಚು ಆನಂದ ಪಡುತ್ತಾನೆ ಎಂದು ನಿಮಗೆ ನಿಶ್ಚಯವಾಗಿ ಹೇಳುತ್ತೇನೆ. ಅಂತೆಯೇ ಆ ಚಿಕ್ಕವರಲ್ಲಿ ಒಬ್ಬನೂ ಕೂಡ ಕಳೆದು ಹೋಗಬಾರದು, ಇದೇ ಸ್ವರ್ಗದಲ್ಲಿರುವ ನನ್ನ ತಂದೆಯ ಚಿತ್ತ. ಒಬ್ಬ ಮನುಷ್ಯನಿಂದ ಪಾಪದಿಂದ ಮರಣ ಪ್ರಿಯರೇ ಲೋಕವನ್ನು ಪ್ರವೇಶಿಸಿತು. ಹೀಗೆ ಆದಾಮನ ಅವಿಧೇಯತೆ ಎಂಬ ಮೂಲ ಪಾಪದ ಮುಖಾಂತರ ಆದಾಮನಲ್ಲಿದ್ದ ನಾವೆಲ್ಲರೂ ಪಾಪಿಗಳಾದೆವು ಮತ್ತು ನಿತ್ಯ ನರಕಕ್ಕೆ, ನಿತ್ಯ ಅಗ್ನಿಗೆ ತುತ್ತಾದೆವು. ದೇವರಿಂದ ದೂರವಾದೆವು, ದೇವರ ಪ್ರಸನ್ನತೆಯಿಂದ ಬಲು ದೂರವಾದೆವು. ಆದರೂ ಕರುಣಾಮಯಿ ದೇವರು ಆದಾಮನನ್ನು ಹುಡುಕಿ ಬಂದರು. ಆದಾಮನೇ, ಎಲ್ಲಿರುತ್ತೀಯಾ ಎಂದು ಕೂಗಿ ಕರೆದರು. ಹೌದು ಪ್ರಿಯರೇ, ದೇವರು ನಮ್ಮ ನಾಶ ಬಯಸಲಿಲ್ಲ. ಅವರಿಗೆ ಮನುಷ್ಯನ ಮರಣ ಸಂತೋಷವನ್ನು ಕೊಡುವುದಿಲ್ಲ. ಇಲ್ಲಿ ಇವತ್ತು ವಾಕ್ಯ ಹೇಳುತ್ತೆ, ಯಾವಾಗ ಕುರಿ ಹಿಂದೆ ಬರುತ್ತೋ ಹೆಚ್ಚು ಆನಂದ ಅವರಿಗೆ ಆಗುತ್ತೆ ಅಂತ ನಿಶ್ಚಯವಾಗಿ ಹೇಳುತ್ತೇನಂತ ಯೇಸು ಸ್ವಾಮಿ ಹೇಳ್ತಾರೆ. ಅವರ ಇಚ್ಛೆ ಪಾಪದ ಮುಖಾಂತರ ದೇವರಿಂದ, ಕುರುಬನಿಂದ ಕಳೆದು ಹೋದ, ದೂರ ಹೋದ ಕುರಿಗಳು ನಾವೆಲ್ಲರೂ ಮತ್ತೆ ಅವರೊಂದಿಗೆ ಇರಬೇಕು, ಅವರ ಜೊತೆ ಇರಬೇಕು, ಅವರ ಅನ್ಯೋನ್ಯತೆಯಲ್ಲಿ ಇರಬೇಕು, ನಿತ್ಯ ಜೀವ ಪಡೆಯಬೇಕೆಂದು ಅವರ ಆಸೆಯಾಗಿದೆ. ಆದಾಮನನ್ನು ಅಂದು ಹುಡುಕಿ ಬಂದ ದೇವರು ಇಂದು ನಮ್ಮನ್ನು ಹುಡುಕಿ ಬಂದಿದ್ದಾರೆ. ಎಲ್ಲಿರುತ್ತೀಯಾ ಎಂದು ಕೂಗಿ ಕರೆಯುತ್ತಿದ್ದಾರೆ. ಅವರ ಪ್ರೀತಿ ಎಷ್ಟರ ಮಟ್ಟಿಗೆ ಇದೆ, ಅಥವಾ ಅವರು ನಮ್ಮನ್ನು ಎಷ್ಟಾಗಿ ತಮ್ಮ ಜೊತೆಯಲ್ಲಿರಿಸಲು ಬಯಸಿದರೆಂದರೆ, ಅವರು ತಮ್ಮ ಮಹಿಮೆಯನ್ನು ಬಿಟ್ಟು ತಮ್ಮನ್ನೇ ತಾವು ಶೂನ್ಯವಾಗಿಸಿ ಬರಿದು ಮಾಡಿ ದೇವರಾದವರು ಅವರು ಮನುಷ್ಯರಾದರು, ದಾಸನ ರೂಪ ತಾಳಿ ಅವರ ಪ್ರೀತಿಯನ್ನು ಪ್ರಕಟಪಡಿಸಿದರು. ಯೇಸು ಕ್ರಿಸ್ತರೇ ದೇವರ ಪ್ರೀತಿಯ ಪ್ರಕಟಣೆಯಾಗಿದ್ದಾರೆ. ಯೇಸು ಕ್ರಿಸ್ತರೇ ಒಳ್ಳೆಯ ಕುರುಬನಾಗಿದ್ದಾರೆ. ಯೇಸು ಕ್ರಿಸ್ತರ ವಿಧೇಯತೆಯಿಂದ ಮತ್ತು ಅವರ ಒಂದು ಸತ್ಕಾರ್ಯದಿಂದ, ಅಂದರೆ ಶಿಲುಬೆಯ ಯಾತನೆ, ಮರಣದ ಆ ಫಲವಾಗಿ ಇವತ್ತು ನಾವೆಲ್ಲರೂ, ಎಲ್ಲ ಮನುಷ್ಯರು, ಪಾಪಿಗಳಾದ ಪ್ರತಿಯೊಬ್ಬರು ವಿಮೋಚನೆಯನ್ನು, ಸಜ್ಜೀವವನ್ನು ಪಡೆಯುವಂತೆ ದೇವರೊಡನೆ ಸತ್ಸಂಬಂಧವನ್ನು ಪಡೆಯುವಂತೆ ದೇವರು ನಮ್ಮ ಒಳಿತನ್ನೇ ಬಯಸಿ ಯೇಸು ಕ್ರಿಸ್ತರನ್ನು ಈ ಧರೆಗೆ ಕಳಿಸಿದ್ರು. ಪ್ರಿಯರೇ, ಕುರುಬನಿಲ್ಲದ ಕುರಿಗಳಿಂತಿದ್ದ, ಪಾಪ ಮಾಡಿ ಸೈತಾನ ವಶದಲ್ಲಿದ್ದ ನಮ್ಮನ್ನು ಬಿಡಿಸಲು ಯೇಸು ಕ್ರಿಸ್ತರು ತಮ್ಮ ರಕ್ತ ಸುರಿಸಿ ಪ್ರಾಣ ಕೊಟ್ಟು ಹುಡುಕಿ ಬಂದರು. ಸೈತಾನನ ತಲೆಯನ್ನು ಜಜ್ಜಿದ್ರು ಅವರ ಮರಣದ ಮುಖಾಂತರ. ಒಳ್ಳೆಯ ಕುರುಬ ಆ ಪ್ರಭು ಯೇಸು ಕ್ರಿಸ್ತರಾಗಿದ್ದಾರೆ. ಅವರ ಪ್ರೀತಿ ಮತ್ತು ತ್ಯಾಗದ ಮಹತ್ವವನ್ನು ಇಂದು ನಾವು ಅರಿತುಕೊಂಡು ಪಶ್ಚಾತ್ತಾಪಪಟ್ಟು ಪಾಪಕ್ಕೆ ವಿಮುಖರಾಗೋಣ. ಅವರನ್ನು ರಕ್ಷಕನಾಗಿ, ಪ್ರಭುವಾಗಿ ಅಂಗೀಕರಿಸಿಕೊಳ್ಳೋಣ. ಯೇಸು ಕ್ರಿಸ್ತರು ಕೊಡುವ ನಿತ್ಯ ಜೀವದ ಕರೆಗೆ ಓಗೊಟ್ಟು ಅವರ ಜೊತೆ ಸಹಕಾರ್ಮಿಕರಾಗಿ ಮಿನುಗುವ ತಾರೆಗಳಂತೆ ಕಾಣದೆ ಹೋದ ಇನ್ನೂ ಅನೇಕ ಕುರಿಗಳನ್ನು, ವಂಚನೆಗೆ ಒಳಗಾದ ಕುರಿಗಳನ್ನು ಇಂದು ಕುರಿ ಮಂದೆಗೆ ಸೇರಿಸುವ ಆ ಶುಭ ಸಂದೇಶ ಸಾರುವ ಕಾರ್ಯದಲ್ಲಿ ನಾವೆಲ್ಲರೂ ಸಹಕಾರ್ಮಿಕರಾಗಿ ಕೈ ಜೋಡಿಸೋಣ. ಆಮೇನ್. ಪ್ರೈಸ್ ದ ಲಾರ್ಡ್.